ಹಾಯ್ ಹಲೋ ನಮಸ್ತೆ. ಇದು ಶಾರದಾ ಪಾಠಶಾಲಾ ಯೂಟ್ಯೂಬ್ ಚಾನಲ್. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ವಿಡಿಯೋ ನೋಟಿಫಿಕೇಷನ್ನು 2024 ಆಗಿತ್ತು. ಹಾಗೆ 2024 ನಾವು ಎಕ್ಸಾಮ್ಸನ್ನು ಬರೆದ್ವಿ. ನವೆಂಬರ್ 17ಗೆ ಎಚ್ ಕೆ ಬರೆದ್ವಿ. ಹಾಗೆ ಡಿಸೆಂಬರ್ 8ಗೆ ನಾವು ನಾನ್ ಎಚ್ ಕೆಯನ್ನು ಬರೆದ್ವಿ. ಸೊ ಇದೆಲ್ಲ ಆಗಿದೆ. ಈಗ ಏನಪ್ಪ ವಿಷಯ ಅಂತ ಹೇಳಿದ್ರೆ, ಈಗ ಫೈನಲ್ ರಿಸಲ್ಟ್ ಕೂಡ ಬಂದಿದೆ. ಹಾಗೆ ಮೊನ್ನೆ ಕಟ್ ಆಫ್ ಕೂಡ ರಿಸಲ್ಟ್ ಅನೌನ್ಸ್ ಮಾಡಿದ್ದಾರೆ. ಓಕೆನಾ. ಸೊ ಎಷ್ಟೋ ಜನ ವೆರಿಫಿಕೇಷನ್ಗೆ ಹೋಗಿ ಬಂದಿರ್ತಾರೆ 1:3ಗೆ. ಸೊ ಅದರಲ್ಲಿ ಒಬ್ಬರು ಸೆಲೆಕ್ಟ್ ಆಗಿರ್ತಾರೆ, ಇನ್ನೊಬ್ಬರು ಆ ಒಂದು ಇದರಿಂದ ಹೊರಗೆ ಉಳಿದಿರ್ತಾರೆ. ಸೊ ಅಂಥವ್ರಿಗೆ ಅಂಥವ್ರನ್ನ ನೋಡಿದ್ರೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಅಂತಹ ಒಂದು ವಿದ್ಯಾರ್ಥಿಗಳಲ್ಲಿ ನಾನು ಕೂಡ ಒಬ್ಬಳು. ಯಾಕೆಂದರೆ ನಾನು ಕೂಡ ಎಚ್ ಕೆ ಭಾಗದಲ್ಲಿ ಪಿ ಡಿ ಒನ ಸೆಲೆಕ್ಟ್ ಆಗಿದ್ದೆ. ಸೊ ವೆರಿಫಿಕೇಷನ್ ಕೂಡ ಹೋಗಿ ಬಂದಿದ್ದೆ. ಸೊ ಬೇಜಾರು ಏನಪ್ಪ ಅಂತ ಹೇಳಿದ್ರೆ, ಎಷ್ಟೋ ಜನ 1:3ಗೆ ಹೋಗಿರ್ತಾರೆ, ಬಟ್ ಫೈನಲ್ ಲಿಸ್ಟಲ್ಲಿ ಬರೋಕ್ಕೆ ಆಗಲ್ಲ. ಸೊ ಆ ಒಂದು ರೀಸನ್ಗೆ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ತುಂಬ ಎಕ್ಸ್ಪೆಕ್ಟ್ ಮಾಡಿದ್ದೆ, ಬಟ್ ಡ್ಯೂ ಟು ಕಟ್ ಆಫು ನನಗೆ ಬರೋಕ್ಕಾಗಲಿಲ್ಲ. ನನ್ನ ಒಂದು ಸ್ಕೋರು ಕಟ್ ಆಫ್ಗೆ ಜಸ್ಟ್ 3 ಮಾರ್ಕ್ಸಲ್ಲಿ ಹೋಯಿತು. ಸೊ ನಾನು 100% ಎಫರ್ಟ್ ಹಾಕಿ ಈ ರೀತಿ ಆದಾಗ ತುಂಬ ಬೇಜಾರಾಗುತ್ತೆ. ಸೊ ಆ ಒಂದು ಇದರಲ್ಲಿ ನಾನು ಪಿ ಡಿ ಒ ಲಿಸ್ಟ್ನಲ್ಲಿರುವಂತಹ ಹೆಸರುಗಳನ್ನು ಹುಡುಕಿ ಬೇರೆ ಬೇರೆ ಲಿಸ್ಟ್ಗಳನ್ನು ತೆಗೆದು ನೋಡಿದೆ, ಯಾರಾದರೂ ಡಬಲ್ ಇದ್ದಾರಾ ಅಂಥೇಳಿ. ಸೊ ನನಗೆ ಕಂಡು ಬಂದಿರೋದು ಒಂದು 7 ಮೆಂಬರ್ಸು. ಇನ್ನು ಬೇರೆ ಬೇರೆ ಲಿಸ್ಟಲ್ಲೂ ಇವರು ಇದ್ದರು. ಈವನ್ ಡೇಟ್ ಆಫ್ ಬರ್ತು ಹಾಗೆ ಅವರ ನೇಮು ಎಲ್ಲ ಸೇಮೇ ಇರುತ್ತಲ್ಲ. ಸೊ ಹುಡುಕಿದೆ, 7 ಮೆಂಬರ್ಸ್ ಸಿಕ್ಕಿದ್ರು ನನಗೆ. ಪಿ ಡಿ ಒದಲ್ಲಿರೋರೆ ಬೇರೆ ಲಿಸ್ಟಲ್ಲಿರೋರು, ಲೈಕ್ ಸಿ ಟಿ ಐಯಲ್ಲಿ ಭಾಳ ಜನ ಇದ್ದರು. ಒಂದು 6 ಮೆಂಬರ್ಸ್ ಇದ್ದರು. ಇನ್ನೂ ಒಬ್ಬರು PSI 402 ಇದರಲ್ಲಿದ್ದರು. ಸೊ ನನಗೆ ಹೋಪ್ ಇತ್ತು ಏನಂತಂದರೆ, ನೆಕ್ಸ್ಟ್ ಏನಾದರೂ ಅಡಿಷ್ನಲ್ ಲಿಸ್ಟ್ ಬಿಡ್ಬೋದು ಅಂತ. ಬಟ್ ನನಗೂ ಸರಿಯಾದ ಮಾಹಿತಿ ಇಲ್ಲ ಅಡಿಷ್ನಲ್ ಲಿಸ್ಟ್ ಬಿಡ್ತಾರೆ ಅಂತ. ಇನ್ ಕೇಸ್ ಈ 7 ಮೆಂಬರ್ಸು ಇವಾಗ ಸಿ ಟಿ ಐ ಪ್ರಾಸೆಸ್ ಎಲ್ಲ ಮುಗಿದಿದೆ ಆಲ್ರೆಡಿ, ಆಯಿತಾ. ಆರ್ಡರ್ ಕಾಪಿ ಕೂಡ ಕೊಟ್ಟಿರ್ಬೋದು ಮೇ ಬಿ, ನನಗೆ ಅದ್ರದ್ದು ಐಡಿಯಾ ಇಲ್ಲ. ಸೊ ಸಿ ಟಿ ಐ ಇರೋರು ಹಾಗೆ PSIಯಲ್ಲಿ ಇರೋರು ಸಹ ಇದರಲ್ಲಿ ಪಿ ಡಿ ಒದಲ್ಲಿ ಇದ್ದಾರೆ. ಸೊ ಇವರು ತಮ್ಮ ಒಂದು ಪಿ ಡಿ ಒ ಮಾಡಲಿಕ್ಕೆ ಜಾಬ್ ಮಾಡಲಿಕ್ಕೆ ಏನಾದರೂ ಇಷ್ಟ ಇಲ್ಲ ಅಂತಂದರೆ ದಯವಿಟ್ಟು ರಿಸೈನ್ ಮಾಡಿಕೊಡಿ, ನಾವು ಬರೋಕ್ಕಾಗಲ್ಲ, ಆಲ್ರೆಡಿ ನಾವು ಹುದ್ದೆಯಲ್ಲಿದ್ದೀವಿ ಅಂತಂತ. ಯಾಕೆ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ನಾನು ಸೆಲೆಕ್ಟ್ ಆಗಿದ್ದೀನಿ ಅಂತಲ್ಲ. ಅಲ್ಲಿ ಈವನ್ ಏನು ನೀವು ಅಬ್ಸರ್ವ್ ಮಾಡಬೇಕಂದ್ರೆ 7 ಮೆಂಬರ್ಸ್ ಇರೋರು ಯಾವುದೂ ಹೆಣ್ಮಕ್ಳಿಲ್ಲ, ಅದರಲ್ಲಿ ಗಂಡು ಮಕ್ಕಳೇ ಇದ್ದಾರೆ. ಸೊ ನನಗೆ ಯಾರಾದರೂ ಈ 7 ಮೆಂಬರ್ಸ್ ಮೆನ್ ಬಿಟ್ಟರೂ ನನಗೆ ಬರುತ್ತೆ ಅಂತ ನನಗೆ ಹೋಪ್ ಇಲ್ಲ. ಸೊ ಅಟ್ಲೀಸ್ಟ್ ಈ 7 ಮೆಂಬರ್ಸ್ ಯಾರಾದರೂ ಬರದೇ ಇದ್ದಾಗ ಇನ್ನೂ ಬೇರೆ ಬೇರೆ ಹುಡುಗರಿಗೆಲ್ಲ ಅವಕಾಶ ಸಿಗುತ್ತೆ. ಸೊ ಇದರಿಂದ 2-3 ಹುದ್ದೆಗಳಿಗೂ ನೀವು ಆಯ್ಕೆ ಆಗಿದ್ದೀರಿ ಅಂತಂದರೆ, ಸೊ ಯಾವುದಾದ್ರೂ ಒಂದು ಆಯ್ಕೆ ಮಾಡಿ. ನಿಮ್ಗೆ ಯಾವ್ದು ಇಷ್ಟ ಇರುತ್ತೋ ಅದನ್ನು ಆಯ್ಕೆ ಮಾಡ್ಕೊಳ್ಳಿ. ಹಾಗೆ ಇಲ್ಲಿರುವಂತಹ ಒಂದು ಹುದ್ದೆಗಳನ್ನು ನೀವು ಬಿಟ್ಕೊಟ್ರೆ ಬೇರೆಯವ್ರಿಗೂ ಯೂಸ್ ಆಗುತ್ತೆ ಅಂತ ನಾನು ಈ ಮೂಲಕ ಕೇಳ್ಕೊತೀನಿ. ಹಾಗೆ SR ವರ್ಲ್ಡಲ್ಲಿ ಕೂಡ ಶಂಕರ್ ಬೆಳ್ಳುಬ್ಬಿ ಸರ್ ಕೂಡ ಅದನ್ನೇ ಹೇಳಿದ್ದಾರೆ. ಸೊ ಇದರಿಂದ ಬೇರೆಯವ್ರಿಗೂ ಉಪಯೋಗ ಆಗುತ್ತೆ. ಸೊ ಈ ಮೂಲಕ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನು ಅಂತಂದರೆ, ದಯವಿಟ್ಟು ನಿಮ್ಮ ಒಂದು ಇಷ್ಟದ ಜಾಬ್ನಲ್ಲಿ ನೀವು ಮುಂದುವರಿಸಿರಿ. ಹಾಗೆ ಬೇರೆಯವ್ರಿಗೂ ತುಂಬ ಹೆಲ್ಪ್ ಆಗುತ್ತೆ. ಸೊ ನಿಮ್ಮ ಪಿ ಡಿ ಒ ಲಿಸ್ಟಲ್ಲಿರುವಂಥ ನಿಮ್ಮ ಸ್ನೇಹಿತರಿಗೆ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ. ಹಾಗೆ ಇನ್ನೊಂದು ವಿಷಯ ಏನಂತಂದರೆ, ಅವರೇನಾದರೂ ಈ 7 ಮೆಂಬರ್ಸ್ ಇದ್ದಾರಲ್ಲ, ಈ 7 ಮೆಂಬರ್ಸ್ ಏನಾದರೂ ನಾವು ಪಿ ಡಿ ಒ ಹುದ್ದೆಗೆ ಬರೋಕ್ಕಾಗಲ್ಲ ಅಂತ ಹೇಳಿದ್ರೆ, ಸೊ ಅದರಲ್ಲಿ ಅಡಿಷ್ನಲ್ ಲೀಸ್ಟ್ ಬಿಡ್ತಾರೆ, ಖಂಡಿತವಾಗ್ಲೂ ಬಿಡ್ತಾರೆ. ಸೊ ಇನ್ನೊಂದು 7 ಜನ ಹೊಸದಾಗಿ ಆಯ್ಕೆ ಆಗ್ತಾರೆ. ಇದು ಜಸ್ಟ್ ನಾನು ಎಚ್ ಕೆದಲ್ಲಿ ನೋಡಿರುವಂತಹ ಒಂದು ನೇಮ್ಸು. ಇನ್ನು ನಾನ್ ಎಚ್ ಕೆಯಲ್ಲಿ ಎಷ್ಟಿದಾವೋ ಗೊತ್ತಿಲ್ಲ, ಚೆಕ್ ಮಾಡಿ ಒಂದು ಸತಿ ಫ್ರೀ ಇದ್ದಾಗ. ಸೊ ಎಚ್ ಕೆದಲ್ಲೇ 7 ಇದ್ದಾರೆ. ಹಾಗೆ ನಾನ್ ಎಚ್ ಕೆದಲ್ಲೂ ಈಗ ಪಿ ಡಿ ಒ ಲಿಸ್ಟಲ್ಲೂ ಡಬಲ್ ಸರಿ ಇರ್ತಾರೆ. ಎಚ್ ಕೆದಲ್ಲೂ ಇರ್ತಾರೆ, ನಾನ್ ಎಚ್ ಕೆಯಲ್ಲೂ ಇರ್ತಾರೆ. ಸೊ ಅಂಥವರು ಒಂದು ಕ್ಷೇತ್ರವನ್ನು ಇದನ್ನು ಆಯ್ಕೆ ಮಾಡ್ಕೊಳ್ಳಿ ನೀವು. ಸೊ
ಇಷ್ಟು ಹೇಳಲಿಕ್ಕೆ ಬಯಸ್ತೀನಿ. ಇವರೇನಾದರೂ ಬಿಟ್ಟುಕೊಟ್ರೆ ಇನ್ನೊಂದು ಲೀಸ್ಟ್ ಖಂಡಿತವಾಗ್ಲೂ ಬರುತ್ತೆ. ಹೊಸ ಹೊಸ ವಿಡಿಯೋಗಳು ಮತ್ತೆ ನೇಮಕ ಆಗ್ತಾರೆ. ಸೊ ನೇಮಕ ಆಗಲಿ ಅಂತ ನಾನು ಕೂಡ ಆಶಿಸ್ತೀನಿ. ಥ್ಯಾಂಕ್ ಯು ಇಲ್ಲಿವರೆಗೂ ವಿಡಿಯೋನ ವಾಚ್ ಮಾಡಿದ್ದಕ್ಕೆ. ಫಸ್ಟ್ ಟೈಮ್ ನಮ್ಮ ಚಾನೆಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಬಾಯ್ ಬಾಯ್.